ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಮೊನ್ನೆ ಮಲ್ಲಿಗೆ ಗಿಡವನ್ನು ಕಂಪ್ಲೀಟಾಗಿ ಟ್ರಿಮ್ ಮಾಡಿದಂತ ತೋರಿಸಿದ್ದೇನೆ. ಇವತ್ತು ನೋಡಿ ಮಲ್ಲಿಗೆ ಗಿಡಗಳು ಎಷ್ಟು ಚೆನ್ನಾಗಿ ಚಿಗುರು ಬಂದುಬಿಟ್ಟಿದೆ ಅಂತ ಹೇಳಿ. ಇವಾಗ ಚೆನ್ನಾಗಿ ಬಿಸಿಲು ಕೂಡ ಉಂಟು, ಗಿಡಗಳು ಚೆನ್ನಾಗಿ ಚಿಗುರ್ತಾ ಉಂಟು. ಇದು ಉಂಟಲ್ವ, ಕೆಲವೊಂದು ಗಿಡವನ್ನು ನಾನು ಆ ಪಾಟಿಂದ ತೆಗೆದು ನೆಲದ ಮೇಲೆ ಶಿಫ್ಟ್ ಮಾಡಿದ್ದೇನೆ. ಯಾಕೆಂದರೆ ಆ ಪಾಟ್ ಅಲ್ಲಿ ಗಿಡ ತುಂಬ ದೊಡ್ಡದಾಗಿ ಇತ್ತು, ಪಾಟಲ್ಲಿ ಬೇರು ಹೋಗಲಿಕ್ಕೆಲ್ಲ ಜಾಗ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಕೆಲವೊಂದು ಗಿಡವನ್ನು ಈ ರೀತಿಯಾಗಿ ನೆಲದಲ್ಲಿ ನಾನು ಶಿಫ್ಟ್ ಮಾಡಿದ್ದೇನೆ. ಇನ್ನು ಕೆಲವು ಗಿಡಗಳು ಮಾತ್ರ ಪಾಟಲ್ಲಿ ಉಂಟು. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಉಂಟು ಅಂತ ಹೇಳಿ. ಗಿಡ ಎಲ್ಲ ಕಟ್ ಮಾಡಿ 1 ವಾರಕ್ಕಿಂತ ಮೇಲೆ ಆಯಿತು. ಇವಾಗ ಫಸ್ಟಿಗೆ ಇನ್ನು ಗಿಡವನ್ನು ಸೆಟ್ ಮಾಡಿ ನಾವು ಗೊಬ್ಬರವನ್ನೆಲ್ಲ ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಈ ಮಣ್ಣೆಲ್ಲ ಏನಾಗಿರ್ತದೆ ಅಂದರೆ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಆಗಿರ್ತದೆ. ಮಳೆ ಬಂದು ಮಳೆ ನೀರು ಬಿದ್ದು ಆ ಮಣ್ಣಲ್ಲಿ ಬ್ಯಾಕ್ಟೀರಿಯಾ ಆಗಿರ್ತದೆ. ಮೊದಲು ನಾವು ಇದನ್ನೆಲ್ಲ ಸರಿ ಮಾಡಿಕೊಂಡು ನಂತರ ಗಿಡಗಳಿಗೆ ಗೊಬ್ಬರವನ್ನು ಹಾಕೋದು ಸೂಕ್ತ. ಮೊದಲು ನಾವು ಮಣ್ಣಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕಬೇಕು. ಅದಕ್ಕಾಗಿ ಇವತ್ತು ನಾನು ನೋಡಿ ಸುಣ್ಣದ ಬಳಕೆಯನ್ನು ಮಾಡಿ, ಈ ಸುಣ್ಣ ಬಳಕೆ ಮಾಡಿ ಒಂದು 10 ದಿವಸ ಅಥವಾ 8 ದಿವಸ ಬಿಟ್ಟು ಗಿಡಗಳಿಗೆ ಬೇಕಾದಂಥ ಗೊಬ್ಬರವನ್ನು ಹಾಕ್ಕೊಳ್ಬೇಕು. ನಾನು ಇವಾಗ ನೆಲದಲ್ಲಿ ನೆಟ್ಟಿರುವಂಥ ಗಿಡಗಳಿಗೆ ಕೂಡ ಸುಣ್ಣದ ಬಳಕೆಯನ್ನು ಮಾಡ್ತೇನೆ. ಪಾಟಲ್ಲಿ ಇರುವ ಗಿಡಗಳಿಗೆ ನೀವು 5 ಗ್ರಾಮ್ನಷ್ಟು ಅಥವಾ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಆದರೆ ನೆಲದಲ್ಲಿ ನೆಡುವಂತಹ ಗಿಡಗಳಿಗೆ ಒಂದು 5 ಗ್ರಾಮ್ ಆದರೂ ಈ ಸುಣ್ಣವನ್ನು ಹಾಕ್ಕೊಳ್ಬೇಕು. ಈ ಸುಣ್ಣ ಯಾವುದಂದರೆ ತಿಪ್ಪಿ ಸುಣ್ಣ ಅಂತ ಸಿಗ್ತದೆ ಅಥವಾ ಕಜೆ ಸುಣ್ಣ ಅಂತ ಸಿಗ್ತದೆ. ಅದನ್ನು ಹಾಕಿಕೊಂಡ್ರೆ ಗಿಡಗಳಿಗೆ ತುಂಬ ಒಳ್ಳೆಯದು. ಸುಣ್ಣದ ಬಳಕೆಯನ್ನು ಮಾಡಿ ಆನಂತರ ಬೇರೆ ಗೊಬ್ಬರವನ್ನು ಗಿಡಗಳಿಗೆ ಹಾಕಬೇಕು. ಸುಣ್ಣದ ಬಳಕೆ ಮಾಡಿ ಒಂದು 8 ರಿಂದ 10 ದಿವಸ ಬಿಟ್ಟು ಆನಂತರ ಬೇರೆ ಗೊಬ್ಬರವನ್ನು ಹಾಕ್ಕೊಳ್ಬೇಕು. ನಾನು ಇವತ್ತು ಸುಣ್ಣ ಹಾಕಿದ್ದೇನೆ. ನಾಳೆ ಸಂಜೆಗೆ ನಾನು ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಗಿಡ ಸತ್ತೋಗುವಂಥ ಚಾನ್ಸಸ್ ತುಂಬ ಇರ್ತದೆ. ನೀವು ನೆಲದಲ್ಲಿ ಹಾಕುವಾಗ ಬುಡಕ್ಕಿಂತ ಸ್ವಲ್ಪ ದೂರದಲ್ಲೇ ಹಾಕ್ಕೊಳ್ಬೇಕು. ಪಾಟಲ್ಲಿ ಕೂಡ ಅಷ್ಟೇ, ಗಿಡದ ಸ್ವಲ್ಪ ದೂರನೇ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನಾನು ಗಿಡವನ್ನು ನೆಲಕ್ಕೆ ಶಿಫ್ಟ್ ಮಾಡಿದ್ದೇನೆ. ಗಿಡ ತುಂಬ ದೊಡ್ಡದಾದ ನಂತರ ನಮಗೆ ಪಾಟಲ್ಲಿ ನೆಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಗಿಡಗಳಿಗೆ ಬೇರು ಹೋಗಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಹಾಗಾಗಿ ನೀವು ಪಾಟಲ್ಲಿ ಏನಾದರೂ ಗಿಡ ನೆಟ್ಟರೆ ಒಂದು 5 ವರ್ಷದ ತನಕ ಬಾಳಿಕೆ ಬರ್ಬೋದು. ನಂತರ ನಾವು ನೆಲಕ್ಕೆ ಶಿಫ್ಟ್ ಮಾಡಲೇಬೇಕಾಗ್ತದೆ. ನಮಗೆ ಕೂಡ ನೆಲದಲ್ಲಿ ಅಷ್ಟು ಜಾಗ ಇಲ್ಲ. ನಾನು ಕೆಲವೊಂದು ಗಿಡವನ್ನು ಅಡ್ಜಸ್ಟ್ ಮಾಡಿ ಅಲ್ಲಲ್ಲಿಗೆ ನೆಟ್ಟು ಬಿಟ್ಟಿದ್ದೇನೆ. ಯಾಕೆಂದರೆ ನನಗೆ ಗಿಡವನ್ನು ಬಿಸಾಡಲಿಕ್ಕೆ ಬೇಡ. ನಾನು ತುಂಬ ಕಷ್ಟಪಟ್ಟು ಈ ಮಲ್ಲಿಗೆ ಕೃಷಿಯನ್ನು ಮಾಡಿದ್ದೇನೆ. ಹಾಗಾಗಿ ನನಗೆ ಗಿಡ ಬೇಕು. ಅದಕ್ಕಾಗಿ ನಾನು ಇದ್ದಂಥ ಒಂದು ಜಾಗವನ್ನೇ ಉಪಯೋಗ ಮಾಡಿಕೊಂಡು ಈ ರೀತಿಯಾಗಿ ನೆಟ್ಟಿದ್ದೇನೆ. ನಾನು ಇನ್ನು ಗಿಡ ಸ್ವಲ್ಪ ದೊಡ್ಡದಾದ ನಂತರ ನಾನು ಸ್ವಲ್ಪ ಟ್ರಿಮ್ ಮಾಡ್ತೀನಿ. ಆವಾಗ ಆ ಜಾಗ ಅಲ್ಲಲ್ಲಿಗೆ ಅಡ್ಜಸ್ಟ್ ಆಗಿ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ಫಸ್ಟ್ ಟೈಮ್ ನೆಲದಲ್ಲೇ ಮಾಡಿರುವಂಥದ್ದು. ಇಷ್ಟು ತನಕ ನಾನು ಪಾಟಲ್ಲೇ ನನ್ನ ಗಿಡ ಇತ್ತು. ಇನ್ನು ನೋಡುವ, ತುಂಬ ಜನ ಹೇಳೋ ಪ್ರಕಾರ ನೆಲದಲ್ಲಿ ಮಲ್ಲಿಗೆ ಗಿಡ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಇನ್ನು ನೋಡುವ ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳಿ. ಯಾಕೆಂದರೆ ನೆಲದಲ್ಲಿ ಆ ಬೇರುಗಳು ಹೋಗಲಿಕ್ಕೆ ಅದಕ್ಕೆ ತುಂಬ ಸ್ಪೇಸ್ ಇರುತ್ತೆ. ಮತ್ತು ಮಣ್ಣು ಕೂಡ ಅಷ್ಟೇ, ಇದು ಒಳ್ಳೆಯ ಕ್ವಾಲಿಟಿ ಇರುವಂಥ ಮಣ್ಣನ್ನೇ ನಾನು ಹಾಕಿರುವಂಥದ್ದು. ಪಾಟಲ್ಲಿರುವಂಥ ಮಣ್ಣನ್ನು ಕೂಡ ಹಾಕಿದ್ದೇನೆ ಮತ್ತು ಬೇರೆ ಕಡೆಯಿಂದ ನಾನು ಮಣ್ಣನ್ನು ತರಿಸಿ ಈ ಗಿಡಗಳಿಗೆ ಹಾಕಿದ್ದೇನೆ. ನೋಡುವ ಯಾವ ರೀತಿ ಬರ್ತದೆ ಅಂತ ಹೇಳಿ. ಈ ರೀತಿಯಾದ ಚಿಗುರು ಬಂದಾಗ ಒಂದು ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಮೂಡ್ತದೆ. ಇದಂದರೆ ಗಿಡ ಚೆನ್ನಾಗಿ ಬರ್ಬೋದು ಅಂತ ಹೇಳಿ. ಗಿಡಗಳಿಗೆ ಎಲ್ಲವೂ ಬೇಕು. ಮಣ್ಣುಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಗಿಡ ಚೆನ್ನಾಗಿ ಬರಬೇಕಾದ್ರೆ ಮಣ್ಣುಗಳು ಒಳ್ಳೆಯ ಕ್ವಾಲಿಟಿಯಲ್ಲಿ ಇದ್ದರೆ ಗಿಡ ಚೆನ್ನಾಗಿ ಬರ್ತದೆ. ಅದೇ ರೀತಿಯಾಗಿ ನಾವು ಕೊಡುವಂಥ ಗೊಬ್ಬರವನ್ನು ಗಿಡ ತೆಗೆದುಕೊಳ್ಬೇಕು. ಬೇಕಾದ ಸೂಕ್ತ ಸಮಯಕ್ಕೆ ನೀರನ್ನು ಗಿಡಗಳಿಗೆ ಕೊಡಬೇಕು. ಈ ರೀತಿಯಾಗಿ ಎಲ್ಲವನ್ನು ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಆದರೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂದರೆ, ಮಲ್ಲಿಗೆ ಗಿಡ ಹೆಚ್ಚಾಗಿ ಬಿಸಿಲನ್ನು ಇಷ್ಟಪಡುವಂಥ ಗಿಡ. ಹಾಗಾಗಿ ಬಿಸಿಲಿರುವಂಥ ಜಾಗದಲ್ಲೇ ನೀವು ಗಿಡವನ್ನು ನೆಡಬೇಕಾಗ್ತದೆ. ಎಲ್ಲಿಯೋ ಕೊಂಡೋಗಿ ಗಿಡವನ್ನು ನೆಟ್ಟರೆ ಗಿಡ ಖಂಡಿತವಾಗಿ ಚೆನ್ನಾಗಿ ಬರೋದಿಲ್ಲ. ಎಷ್ಟೇ ಮಣ್ಣು ಹಾಕಿ, ಎಷ್ಟೇ ಗೊಬ್ಬರ ಹಾಕಿ ಅಥವಾ ಎಷ್ಟೇ ನೀರು ಹಾಕಿ, ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರೋದು, ಅದರಲ್ಲಿಯೂ ಕೂಡ ಮಲ್ಲಿಗೆ ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆಯ ಬಿಸಿಲಿರುವಂಥ ಜಾಗವನ್ನೇ ನೀವು ಸೆಲೆಕ್ಟ್ ಮಾಡಿ ನೆಟ್ರಿ ಅಂತ ಆದರೆ ಮಾತ್ರ ನಿಮಗೆ ಮಲ್ಲಿಗೆ ಗಿಡದಲ್ಲಿ ಸಾಕಷ್ಟು ಇಳುವರಿ ಬರ್ತದೆ. ಅದರಿಂದ ಒಂದು ಮನೆಯನ್ನು ಕೂಡ ನಿರ್ವಹಿಸಬಹುದು. ಓಕೆ ವೀಕ್ಷಕರೇ, ಇದು ನನಗೆ ತಿಳಿದಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಆದಷ್ಟು ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಂತಹ ಮಲ್ಲಿಗೆ ವಿಡಿಯೋಸ್ಗಳಿಗಾಗಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.
ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.